सुमतिभिरनुमेजं शुभ्रकाजं सखाजं सुखमजमनपाजं मुक्तिपाजं विमाजं नृहजमहममेजं हेजमम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरि ओम। श्रियः पत्ये नित्या गणित गुणमाणिक्य विशद प्रभा जालोल्लासोपहत सकलावद्य तमसे जगज्जन्मस्थेम प्रलय रचनाशील वपुषे नमो शेषाम्नाय स्मृति हृदय दीप्ताय हरजे येन प्रादुरभावि भूमिबलजे विस्तारिगो सन्ततिः प्राबोधिश्रुति पंकजं करुणया प्राकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् दृढमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचन चेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः संन्याय रत्नावली भूमिः वैराग्य भाग्यो मम पद्मनाभतीर्थामृताब्धिर्भवताद् विभूत्यै पदवाक्य प्रमाण ज्ञान प्रतिवादि मदच्छिदः श्रीमदक्षोभ्य तीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवे अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं पद्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಇದುವರೆಗೆ ಕರ್ಮಗಳ ವಿಷಯವಾಗಿ ನೋಡ್ತಾ ಇದ್ವಿ. ಅದರಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ಬರುವಂತ ಒಂದು ಶಬ್ದದ ಅರ್ಥ ಪ್ರಾಯಶ್ಚಿತ್ತ ಅಂದ್ರೆ ಏನು ಅಂತ ನೋಡಿದ್ವಿ. ಮುಂದಕ್ಕೆ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಕೆಲವು ವಿಷಯಗಳನ್ನ ಹೇಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ವಿವರಣೆ ಮಾಡ್ತಾ ಹೋಗ್ತಾರೆ ಒಂದೊಂದು. ಅಂದ್ರೆ ಇವಾಗ ಮಹಾತ್ಮರ ಅನುಗ್ರಹ ಆದ್ರೆ ಅದರಿಂದ ಕರ್ಮಗಳ ನಾಶ ಆಗ್ಲಿ, ಅದ್ರಿಂದ ಏನಾಯ್ತು ಈಗ ಅಂದ್ರೆ ಈಗ ಅವರು ಹೇಳುವಂತ ಒಂದು ಅನುಮಾನ ಸರಿ ಇಲ್ಲ ಅಂತ ಆಯ್ತು. ಯಾಕೆ ಅವ್ರ ಪ್ರಕಾರ ಯಾವುದೇ ಒಂದು ಕರ್ಮ ಆಗ್ಲಿ ಅದು ಅನುಭವಿಸಿಯೇ ಕಳ್ಕೊಳ್ಬೇಕು ಅಂದ್ರೆ ಹಾಗೇನಿಲ್ಲ. ಕರ್ಮ ಆಗಿದ್ರು ಅನುಭವಿಸ್ಲೇಬೇಕು ಅಂತಿಲ್ಲ, ಬೇರೆ ಕಾರಣದಿಂದಲೂ ಕಳ್ಕೊಳ್ಬಹುದು ಅಂತ ಆದ್ರೆ ಅವ್ರ ಅನುಮಾನ ಸರಿ ಇಲ್ಲ ಅಂತ ಆಯ್ತು. ಅನುಮಾನ ಅಂದ್ರೆ ಅಲ್ಲಿ ನಿಯಮಗಳು ಇರ್ಬೇಕು. ಯಾವ್ದು ಕರ್ಮವೋ ಅದೆಲ್ಲ ಅನುಭವಿಸಿಯೇ ಕಳ್ಕೊಳ್ಬೇಕಾಗಿದೆ ಅಂತಂದ್ರೆ ಇದು ಸರಿ ಇಲ್ಲ, ಇದಕ್ಕೆ ವ್ಯಭಿಚಾರ, ಈ ನಿಯಮ ಸರಿ ಇಲ್ಲ. ಯಾಕೆ ಯಾವ್ದು ಕರ್ಮನೋ ಅದೆಲ್ಲ ಅನುಭವಿಸಿನೇ ಕಳ್ಕೊಳ್ಬೇಕು ಅಂತಿಲ್ಲ, ಹೊರತು ಮಹಾತ್ಮನ ಅನುಗ್ರಹದಿಂದಲೂ ಕಳ್ಕೊಳ್ಬಹುದು ಅಂತ ಇದನ್ನ ದೋಷ ಹೇಳ್ತಾ ಹೇಳ್ತಾ ಜಯತೀರ್ಥರು ಮುಂದೆ ಹೋಗ್ತಾ ಇದ್ರು. ಅದೇ ರೀತಿ ಇಲ್ಲಿ ವ್ಯಾಖ್ಯಾನಕಾರರು ಪ್ರತಿಯೊಂದು ಪಕ್ಷವನ್ನ ವಿವರಣೆ ಮಾಡ್ತಾ ಬಂದಿದ್ದಾರೆ. ಒಂದು ಮಹಾತ್ಮರ ಅನುಗ್ರಹ ಅಂದ್ರೆ ಏನ್ ಅನುಗ್ರಹ ಅದು? ಅವರು ಇವನು ಒಳ್ಳೇದಾಗ್ಲಿ ಅಂತ ಅವ್ರ ಮಾತೇ ಅನುಗ್ರಹ ಅಷ್ಟೇ, ಆ ಮಾತಿನಿಗೂ ಅಷ್ಟು ಶಕ್ತಿ ಇದೆ. ಅಥವಾ ಅವರ ಸ್ಪರ್ಶ, ಅವರು ಮುಟ್ಟಿ ಆಶೀರ್ವಾದ ಮಾಡಿದ್ರು ಅದಕ್ಕೊಂದು ಮಹಿಮೆ ಇದೆ, ಪಾಪಗಳನ್ನ ಕಳೆಯೋ ಶಕ್ತಿ ಇದೆ. ಹೀಗೆ ಒಂದೊಂದೊಂದೇ ವಿಷಯಗಳು ಬರ್ತಾ ಇತ್ತು. ಅದನ್ನೆಲ್ಲ ವಿಸ್ತಾರವಾಗಿ ಇಲ್ಲಿ
ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ವಿವರಣೆ ಮಾಡಿದ್ದಾರೆ. ಅದು ನಮಗೆ ಹೆಚ್ಚು ಕಡಿಮೆ ಎಲ್ಲಾ ವಿಷಯಗಳು ಬಂದ ಹಾಗೆ ಇದೆ. ಅದನ್ನ ಮುಂದಕ್ಕೆ ಹೋಗೋಣ. 191ನೇ ಸುಧಾಮೂಲ. ಇದಾದ್ಮೇಲೆ ಒಂದು ಆಕ್ಷೇಪ ಮಾಡ್ತಾರೆ ಅವ್ರ ಮೇಲೆ. ಈಗ ಸರಿ, ನಿಮ್ ಪ್ರಕಾರ ನೀವ್ ಹೇಳಿದ ಅನುಮಾನ ಏನಿದೆ ಅದ್ ಸರಿ ಇಲ್ಲ ವಸ್ತುತಃ. ಅಂದ್ರೆ ಎಲ್ಲಾ ಕರ್ಮಗಳನ್ನ ಅನುಭವಿಸಿಯೇ ಕಳ್ಕೊಳ್ಬೇಕು ಅಂತಿಲ್ಲ. ಅದಕ್ಕೆ ನಾವು ಸುಮಾರು ಉದಾಹರಣೆಗಳನ್ನ ಕೊಟ್ಟು ನಿಮ್ಮ ಅನುಮಾನ ಸರಿ ಇಲ್ಲ. ಯಾಕೆಂದ್ರೆ ಬೇಕಾದಷ್ಟು ಕರ್ಮಗಳನ್ನ ಕಳೆಯುವಂತ ಒಂದು ಸಾಧನಗಳಿದೆ, ಉಪಾಯಗಳಿವೆ. ನೀವ್ ಹೇಳೋ ತರ ಅನುಭವ ಒಂದೇ, ಅದನ್ನ ಭೋಗಿಸೋದೇ ಒಂದು ದೊಡ್ಡ ಉಪಾಯ ಅಂತ ಅನ್ಕೊಳ್ಳೋದು ತಪ್ಪು, ಅದ್ ಸರಿ ಇಲ್ಲ. ಇಷ್ಟನ್ನ ಹೇಳ್ತಾ ಬಂದ್ರು. ಈಗ ಇನ್ನೊಂದು ದೋಷವನ್ನ ಕೊಡ್ತಾರೆ. ಕಿಂಚ ಅಸ್ಮಿನ್ ಮತೆ ನ ಕದಾಪಿ ಕರ್ಮಕ್ಷಯ. ನಿಮ್ಮ ಮತದವನ್ನ ಇಟ್ಟುಕೊಂಡ್ರೆ ನೀವು ಯಾವತ್ತೂ ಕರ್ಮಗಳನ್ನ ಕಳ್ಕೊಳ್ಳೋದಿಲ್ಲ, ನೀವು ಮೋಕ್ಷಕ್ಕೂ ಹೋಗಲ್ಲ. ಯಾಕೆ? ಭೋಗ ಕಾಲೇಪಿ ಪುನಃ ಕರಣ. ನೀವು ಯಾವಾಗ ಕರ್ಮವನ್ನ ಕಳ್ಕೊಳ್ಬೇಕು ನಾನು ಅಂತ ಒಂದು 10 ಜನ್ಮದಲ್ಲಿ ನೀವು ಅನುಭವಿಸ್ತಾ ಇರ್ತೀರಿ. ಈಗ ಈ ಜನ್ಮದಲ್ಲಿ ಒಂದಿಷ್ಟು ಪಾಪ ಕರ್ಮವನ್ನು ಮಾಡ್ದ, ಆ ಪಾಪ ಕರ್ಮವನ್ನ ಕಳ್ಕೊಳ್ಬೇಕು ಅಂತ ಆರಂಭ ಮಾಡ್ದ. ಪಾಪ ಕರ್ಮವನ್ನ ಕಳಿಯೋದು ಹೇಗೆ? ಪ್ರಾಯಶ್ಚಿತ್ತ ಮಾಡ್ಕೊಂಡ. ಏನೋ ಒಂದ್ ಬೇರೆ ಇರ್ಲೇಬೇಕಲ್ಲ ದಾರಿ. ಇಲ್ಲ ಅನುಭವಿಸ್ದ, ಈ ಪಾಪ ಕರ್ಮ ಬಂದಿದ್ದಕ್ಕೆ ಅವ್ನಿಗೆ ಏನೋ ಒಂದು ರೋಗ ಬಂತು, ಸರಿ ಅನುಭವಿಸ್ದ. ಎಷ್ಟು ರೋಗ ಅಂತ ಅನುಭವಿಸೋದು? ಈಗ ಮನುಷ್ಯ ಮಾಡುವಂತಹ ಪಾಪ ಕರ್ಮಗಳಿಗೆ ಅವನು ರೋಗ ಅನುಭವಿಸ್ಬೇಕು ಅಂದ್ರೆ ಅವ್ನ್ ಜೀವನ್ ಬಿಡಿ ರೋಗಿಷ್ಠನಾಗಿರ್ಬೇಕು, ಅವ್ನಿಗೇನೇನು ಪರಿಹಾರನೇ ಇಲ್ಲ ಅದಕ್ಕೆ. ಹಾಗಾದ್ರೆ ಅದನ್ನೆಲ್ಲ ಕಳ್ಕೊಳ್ಳೋದು ಹೇಗೆ? ದೊಡ್ಡ ಸಮಸ್ಯೆ ಆಗ್ಬಿಡತ್ತೆ. ಅದಕ್ಕೆ ನೀವು ಕಳ್ಕೊಳ್ಬೇಕಾದ್ರೆ ಏನ್ ಮಾಡ್ತೀರಿ? ಶುದ್ಧವಾಗಿ ಕಳ್ಕೊಳ್ತೀರಾ? ಒಂದ್ ರೋಗ ಬಂತು, ಈ ರೋಗ ಕಳ್ಕೊಂಡ್ರೆ ಇಂಥ ಪಾಪಕರ್ಮ ಇವತ್ತು ಹೋಗುತ್ತೆ, ಆಯ್ತು 30 ವರ್ಷ ರೋಗ ಅನುಭವಿಸ್ದ. ಆಮೇಲೆ ಆ ರೋಗ ಹೋಗೋಷ್ಟೊತ್ತಿಗೆ ಇವನೇ ಇರ್ಲಿಲ್ಲ. ಹಾಗಾದ್ರೆ ಏನಾಯ್ತು? ಕರ್ಮಗಳನ್ನ ಅನುಭವಿಸೋದು ಅನ್ನೋದೇ ಒಂದು ದುಷ್ಕರ, ಅದು ಬಹಳ ಕಷ್ಟ. ಅಷ್ಟೇ ಅಲ್ದೇನೆ ಯಾವ ಕರ್ಮಗಳನ್ನ ಅನುಭವಿಸ್ತೀವಿ, ಅನುಭವಿಸ್ಬೇಕಾದ್ರೆ ಇನ್ನೊಂದು ಕೆಟ್ಟ ಕರ್ಮ ಮಾಡಲ್ವಾ? ಖಂಡಿತ ಮಾಡ್ತಾನೆ. ಏನು ಒಂದ್ 30 ವರ್ಷದಲ್ಲಿ ಒಂದ್ ಕೆಟ್ಟ ಕರ್ಮನು ಮಾಡಲ್ವಾ? ನನ್ನ ಶುದ್ಧ ಪಾಪ ಕರ್ಮ ಏನಿದೆ ಇದನ್ನ ಶುದ್ಧ ಮಾಡ್ಕೊಳ್ಬೇಕು ಅಂತ ಹೇಳಿ ಆರಾಮಾಗಿ ತಾನು ಪುನಃ ಕರಣ. ಯಾವ ಕರ್ಮವನ್ನು ನಾವು ಕಳ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತೀವಿ, ಅಂತ ಸಮಯದಲ್ಲೂ ಏನೋ ಒಂದು ಕರ್ಮಾಚರಣೆ ಆಗುತ್ತೆ, ಅದು ಪಾಪ ಕರ್ಮನೇ ಆಗಿರುತ್ತೆ. ಒಂದು ಹೋಮ ಮಾಡಬೇಕು ಅಂತ ಒಂದು ಸತ್ಕರ್ಮ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಹೋಮ ಸಮಾಪ್ತಿಯ ಒಳಗಡೆ ಅನೇಕ ಪಾಪ ಕರ್ಮಗಳಾಗೋಯ್ತು. ಅದು ಮನಸ್ಸಾಗೋಗಿರತ್ತೆ, ಮನಸ್ಸಿನಿಂದ ಕೆಟ್ಟದನ್ನ ಯೋಚನೆ ಮಾಡಿರ್ಬೋದು, ಅಥವಾ ದೇಹದಿಂದ ಕೆಟ್ಟದ್ದಾಗಿರ್ಬಹುದು, ಗೊತ್ತಾಗಲ್ಲ. ಅಂತೂ ಎಲ್ಲ ಕರ್ಮಗಳನ್ನ ನಾನು ಮಾಡಬೇಕಾದ್ರೆ ಶುದ್ಧನಾಗೇ ಮಾಡ್ತೀನಿ, ಏನೂ ಲೋಪದೋಷ ಆಗದೆ ಇರೋ ಹಾಗೆ ಅಂತ ಇಲ್ಲ. ಏನೊಂದು ದೋಷ ಸಂಭಾವಿತ. ಅದರಿಂದ ಭೋಗ ಕಾಲೇಪಿ ಪುನಃ ಕರಣ. ನೀವು ಭೋಗಿಸ್ಬೇಕಾದ್ರೂ ಮತ್ತೆ ಕರ್ಮ ಮಾಡ್ತೀರಿ, ಕೊನೆಗೇನಾಯ್ತು? ಯಾವತ್ತು ನಾವು ಕರ್ಮಗಳನ್ನ ಕಳ್ಕೊಳ್ತೀವಿ ಅಂತ ನೀವು ಧೈರ್ಯವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಿಮ್ಮ ಮತ ಸರಿ ಇಲ್ಲ ಅಂತ ಹೇಳಿ ಇಲ್ಲಿ ಖಂಡನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಇವರ ಪ್ರಕಾರ ಎಲ್ಲಾ ಕರ್ಮಗಳನ್ನ ಅನುಭವಿಸಿ ನಾಶಪಡಿಸ್ಕೊಳ್ತೀವಿ ಅಂತ ಏನಿದೆ, ಈ ಸಿದ್ಧಾಂತ ಸರಿಯಿಲ್ಲ. ಎಲ್ಲ ಕರ್ಮಗಳನ್ನ ಅನುಭವಿಸಿ ನಾಶಪಡಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಒಬ್ರು ಆಕ್ಷೇಪ ಮಾಡ್ತಾರೆ ಅವರ ಸಿದ್ಧಾಂತದಲ್ಲಿ. ಅಲ್ಲ, ಭೋಗ ಮಾಡ್ಬೇಕಾದ್ರೆ ನಾವು ಹಾಗೆ ತಡೆ ಹಿಡ್ಕೊಳ್ತೀವಿ, ಯಾವ ಪಾಪ ಕರ್ಮನೂ ಮಾಡಲ್ಲ ಅಥವಾ ಪುಣ್ಯ ಕರ್ಮನೂ ಮಾಡಲ್ಲ. ನಾವು ಈಗ ಸದ್ಯಕ್ಕೆ ಯಾವ ಪಾಪ ಕರ್ಮನೋ ಪುಣ್ಯ ಕರ್ಮ ಇದೆ ಅದನ್ನ ಎಷ್ಟು ಅನುಭವಿಸ್ಬೇಕೋ ಅಷ್ಟು ಅನುಭವಿಸ್ತೀವಿ, ಇನ್ನೊಂದು ಕರ್ಮ ಮಾಡಲ್ಲ, ಹಾಗೆ ಇರ್ತೀವಿ. ಅಂದ್ರೆ ನಕರೋತೀತಿ ಚ ಅಸಂಭಾವಿತಂ ಅಂತ ಹೇಳ್ತಾರೆ ಜಯತೀರ್ಥರು. ಯಾರೊಬ್ಬನು ಕೂಡ ಮಾಡಿಲ್ಲ ಇನ್ನೊಂದು ಕರ್ಮ ಅಂತ ಹೇಳಿಕ್ ಬರಲ್ಲ, ಬರೀ ಬಾಯಿ ಮಾತಾಗತ್ತೆ ಹೊರತು ಒಂದು ಕರ್ಮವನ್ನ ಅನುಭವಿಸ್ಬೇಕಾದ್ರೆ ಇನ್ನೊಂದು ಕರ್ಮ ನಾ ಮಾಡ್ಲೇ ಇಲ್ಲ, ಸಾಧ್ಯ ಇಲ್ಲ, ಅದು ಅಸಂಭಾವಿತ, ಅದನ್ನ ಮಾತಾಡ್ಬೇಡಿ. ಅಷ್ಟೇ ಅಲ್ಲ, ನೀವ್ ಹೇಳೋದಿರ್ಲಿ, ಕೃಷ್ಣನೇ ಹೇಳ್ಬಿಡಿದ್ದಾನೆ. ಏನಂತ ಹೇಳಿದಾನೆ? ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ. ಗೀತೆಯಲ್ಲಿ ಬಂದ ಮಾತು. ಯಾರು ಯಾವ ವ್ಯಕ್ತಿನೂ ಒಂದು ಕ್ಷಣವೂ ಕೂಡ ಕರ್ಮ ಮಾಡದೇ ಇರಲ್ಲ. ಪ್ರತಿ ಕ್ಷಣ ಏನೋ ಒಂದು ಕರ್ಮ ಆಗ್ಲೇಬೇಕು. ನಾವು ಸುಮ್ನೆ ಇದ್ವಾ ಅದೊಂದು ವ್ಯರ್ಥ. ನಾವ್ ಅನ್ಕೊಳ್ತೀವಿ, ಇಲ್ಲ ನಾನು ಯಾರಿಗೂ ಹೊಡಿಲೂ ಇಲ್ಲ, ಸಂಧ್ಯಾ ವಂದನೂ ಮಾಡ್ಲಿಲ್ಲ, ನನಗೆ ಪುಣ್ಯನೂ ಬರ್ಲಿಲ್ಲ ಪಾಪನೂ ಬರ್ಲಿಲ್ಲ, ಮತ್ತೇನು? ಒಂದ ಪುಣ್ಯ ಒಂದ ಪಾಪ ಬರ್ಲೇಬೇಕು. ಪುಣ್ಯನೂ ಇಲ್ಲ ಪಾಪನೂ ಇಲ್ಲ, ಹಾಗೆ ಇರ್ತೀನಿ, ಅದ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನಕುರ್ಯಾತ್ ನಿಷ್ಫಲಂ ಕರ್ಮ ಅಂತ ಒಂದ್ ಮಾತಿದೆ. ಸರಿಯಾದ ಫಲ ಅಂದ್ರೆ ಪುಣ್ಯನೋ ಪಾಪನೋ ಕೊಡದೇ ಇರೋವಂಥದ್ದು ಕೆಲಸ ಮಾಡ್ಲೇಬಾರ್ದು. ಪುಣ್ಯ ಕೊಡದೇ ಇರೋ ಕೆಲಸ ಮಾಡ್ಲೇಬಾರ್ದು. ಸುಮ್ನೆ ಕೂತಿರೋದ್ ಪುಣ್ಯ ಕೊಡತ್ತಾ? ಕೊಡಲ್ಲ. ಮತ್ ಅಂಥ ಕರ್ಮ ಅದು ಪಾಪ ಕರ್ಮ. ಈಗ ಹರಿಸ್ಮರಣೆ ಮಾಡ್ದೇನೆ ಸುಮ್ನೆ ಕೂತ್ಕೊಳ್ತೀನಿ, ಅದೊಡ್ ಪಾಪ.
ಆದಷ್ಟು ಹರಿಸ್ಮರಣೆ ಮಾಡ್ತಾ ಇರ್ಬೇಕು. ದೇವರ ಸ್ಮರಣೆನೂ ಮಾಡಲ್ಲ, ಈ ಕಡೆ ನಾನು ಕೆಟ್ಟದ್ದನ್ನು ಮಾಡಲ್ಲ, ಹಾಗೆ ಕೂತಿರ್ತೀನಿ, ಅದೊಂದು ಪಾಪಕರ್ಮ. ಆದ್ರಿಂದ ತಪ್ಪಿಸ್ಕೊಳ್ಳೋ ಹಾಗೆ ಇಲ್ವೇ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ, ಒಂದು ಕ್ಷಣವನ್ನು ಕೂಡ ಯಾರು ಅಕರ್ಮ ಕೃತ, ನಾ ಕರ್ಮ ಮಾಡ್ಲಿಲ್ಲ ಅಂತ ಹೇಳಿ ಅವನಿರೋ ಹಾಗಿಲ್ಲ. ಏನೋ ಒಂದು ಕರ್ಮ ನಡೆಯುತ್ತೆ. ಅಲ್ಲಲ್ಲ, ಸರಿ ನೀವ್ ಹೇಳ್ದಂಗೆ ಒಪ್ಕೊಳ್ತೀವಿ, ಸರಿ ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ ಪ್ರತಿ ಕ್ಷಣವೂ ಒಬ್ಬ ಜೀವಿ ಏನಾದ್ರೊಂದು ಕರ್ಮವನ್ನ ಮಾಡ್ತಾ ಇರ್ಬೇಕು. ಮಾಡ್ತಾ ಇರ್ಬೇಕಾದ್ರೆ ಕರ್ಮಗಳನ್ನ ತಾನು ಸತ್ಕರ್ಮನೇ ಮಾಡ್ಬೇಕು ಅಂತಿಲ್ಲ, ದುಷ್ಕರ್ಮಗಳನ್ನು ಮಾಡ್ತಾನೆ, ಒಪ್ಪೋಣ. ಆದ್ರೆ ಪ್ರತಿ ಕ್ಷಣ ತಾನು ಏನೇನು ಕರ್ಮಗಳನ್ನ ಮಾಡ್ತಾನೆ ಅದ್ ಯಾವುದು ಪುಣ್ಯನೋ ಪಾಪನೋ ಇದ್ಯಾವುದನ್ನು ತಂದುಕೊಡಲ್ಲ, ಮಾಡ್ತಾನೆ. ಸುಮ್ನೆ ಕೂತಿದ್ದೆ ಅರ್ಧ ಗಂಟೆ, ಅದೇನಾಯ್ತು? ಪುಣ್ಯನೂ ಬರ್ಲಿಲ್ಲ, ಪಾಪನೂ ಬರ್ಲಿಲ್ಲ, ಕರ್ಮ ಇತ್ತು. ಸುಮ್ನೆ ಕೂತಿದ್ದೇ ಒಂದು ದೊಡ್ಡ ಕರ್ಮ. ಆದ್ರೆ ಅದು ಪಾಪಕ್ಕೂ ಕಾರಣ ಅಲ್ಲ, ಪುಣ್ಯಕ್ಕೂ ಕಾರಣ. ಪುಣ್ಯ ಜನಕ ಕರ್ಮನೂ ಅಲ್ಲ, ಪಾಪ ಜನಕ ಕರ್ಮನೂ ಅಲ್ಲ. ಪುಣ್ಯನೂ ತಂದುಕೊಡಿಲ್ಲ, ಈ ಕಡೆ ಪಾಪವನ್ನು ತಂದುಕೊಡಿಲ್ಲ. ಅದನ್ನ ಹೇಳ್ತಾರೆ ಕ್ರಿಯಮಾಣ ಪ್ರವೃತ್ತಿ. ನಾವೇನೋ ಒಂದು ಕೆಲಸವನ್ನ ಮಾಡ್ತಾ ಇದ್ರು, ನ ಅದೃಷ್ಟ ಜನನಿ, ಏನು ಬರ್ಲಿಲ್ಲ. ಪುಣ್ಯ ಅದೃಷ್ಟ ಅಂದ್ರೇನು, ಪುಣ್ಯ ಪಾಪ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅದೃಷ್ಟವಾದ ಪುಣ್ಯ ಪಾಪ ಎರಡೂ ಕೂಡ ಅಲ್ಲಿ ಹುಟ್ಲಿಲ್ವಲ್ಲ ಅಂತಂದ್ರೆ ಈ ಮಾತ್ ಸರಿ ಇಲ್ಲ. ಯಾಕೆಂದ್ರೆ ಶ್ರುತಿ ಸ್ಮೃತಿ ವಿರೋಧ ಅಂತ ಹೇಳ್ತಾರೆ. ನೀವು ಹೇಳಿದ ಮಾತೇನಿದೆಯಲ್ಲ, ಅದು ವೇದದಲ್ಲೂ ಬಂದಿಲ್ಲ ಆ ತರ, ಮತ್ತೆ ವೇದದನ್ನೇ ಮೂಲವಾಗಿಟ್ಕೊಂಡಿರೋ ಸ್ಮೃತಿಗಳಲ್ಲೂ ಬರ್ಲಿಲ್ಲ. ಅದು ಯಾಜ್ಞವಲ್ಕ್ಯ ಸ್ಮೃತಿ, ಮನುಸ್ಮೃತಿ, ಏನೇನ್ ಋಷಿಗಳ ಸ್ಮೃತಿ ಗ್ರಂಥಗಳಿದೆ ಅದ್ರಲ್ಲಿ ಯಾವ್ದ್ರಲ್ಲೂ ಬರ್ಲಿಲ್ಲ ನೀವು ಹೇಳಿದ ವಿಷಯ. ನೀವೇನ್ ಹೇಳಿದ್ರಿ? ನಾವು ಕೆಲಸ ಮಾಡಿದ್ರು ಅದರಿಂದ ಪುಣ್ಯನೂ ಬರ್ಲಿಲ್ಲ, ಪಾಪನೂ ಬರ್ಲಿಲ್ಲ. ಯಾರು ಹೇಳಿದಾರೆ ಹೀಗೆ? ಕರ್ಮ ಮಾಡ್ತಾನೆ ಅಂದ್ಮೇಲೆ ಅದರಿಂದ ಪುಣ್ಯನೋ ಪಾಪನೋ ಬರ್ಲೇಬೇಕು. ಪುಣ್ಯ ಬರ್ಲಿಲ್ಲ, ಪಾಪ ಬರ್ಲಿಲ್ಲ, ಹಾಗೆ ಇತ್ತು, ಅದ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಹೀಗೆ ಹೇಳಿದ್ರೆ ಶ್ರುತಿ ವಿರೋಧ, ಸ್ಮೃತಿ ವಿರೋಧ, ವೇದ ಮಾತಿನ ವಿರೋಧನೂ ಬರುತ್ತೆ, ಸ್ಮೃತಿ ಮಾತಿನ ವಿರೋಧನೂ ಬರುತ್ತೆ. ಅದು ಹೇಗೆ ಅಂದಾಗ ಅನೇಕ ವೇದ ವಾಕ್ಯಗಳನ್ನ, ಅನೇಕ ಸ್ಮೃತಿ ವಾಕ್ಯಗಳನ್ನ ಇಲ್ಲಿ ಟಿಪ್ಪಣಿಗಳಲ್ಲಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಒಂದು ಪರಿಮಳ ಟಿಪ್ಪಣಿಯಲ್ಲಿ ಬಂದಿದೆ. ಪರಿಮಳದಲ್ಲಿ ನೋಡಿ ಎಷ್ಟು ಸೂಕ್ಷ್ಮ ರಾಯರು ಬರೀತಾರೆ. ಈಗ ಹಿಂದೆ ಒಂದು ವಾಕ್ಯ ಬಂತು, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ. ಎಲ್ಲಿ ಬಂದಿದೆ ನೆನಪಾಗಲ್ಲ ವಸ್ತುತಃ. ಈಗ ಭಗವದ್ಗೀತೆಯನ್ನ ಓದ್ತಾ ಇದ್ರೆ, ಪಾರಾಯಣ ಮಾಡ್ತಾ ಇದ್ದೆ, ಎಲ್ಲೋ ಒಂದ್ ಕಡೆ ಪ್ರವಚನ ಮಾಡಿದ್ರೆ ನೆನಪಾಗ್ಬೋದು, ಇದು ಭಗವದ್ಗೀತೆಯಲ್ಲಿ ಬಂದಿದೆ ಅಂತ. ಇಲ್ಲ ಓದ್ತಾನು ಇಲ್ಲ, ಹೇಳ್ತಾನು ಇಲ್ಲ, ಬರ್ದೂ ಇಲ್ಲ ಅಂದ್ರೆ ನೆನಪೇ ಆಗಲ್ಲ. ನೆನಪಾಗದೆ ಇರೋ ಯೋಚನೆ ಇಲ್ಲ. ಯಾಕೆ? ಸುಧಾದಲ್ಲಿ ಟಿಪ್ಪಣಿಗಳಲ್ಲಿ ಬರೆದು ಬಿಡ್ತಾರೆ ಇದು ಎಲ್ಲಿ ಬಂದಿದೆ ಅಂತ. ಪರಿಮಳ ಟಿಪ್ಪಣಿಲಿ ಏನ್ ಬರೆದ್ರು? ಉಕ್ತತ್ವ ನಹಿ ಕಶ್ಚಿತ್ ಕ್ಷಣಮಪಿ ಅಂತ ಹೇಳಿದಾರಲ್ವಾ ಅಂತ ಜಯತೀರ್ಥರು ಅಂದ್ರು. ಎಲ್ಲಿ ಹೇಳಿದ್ದಾರೆ? ಗೀತಾಯಾಮಿತಿ ಜ್ಞೇಯಂ ಅಂತ ಅದನ್ನ ಪೂರ್ಣೆ ಮಾಡ್ತಾರೆ. ಗೀತೆಯಲ್ಲೇ ಹೇಳಿದ್ದಾರೆ. ಗೀತೆ ಅಂದ ಕೂಡಲೇ ಸಾಕು, ಇನ್ನೇನ್ ಬೇಡ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಗೀತೆ ಅಂದ ಕೂಡಲೇ ಭಗವದ್ಗೀತೆನ, ರುದ್ರಗೀತೆನ, ವೇಣುಗೀತೆನ, ಗೋಪಿ ಗೀತೆನ? ಪ್ರಶ್ನೆ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಗೀತೆ ಅಂದ್ರೆ ಅದು ಆ ಗೀತೆನೆ, ಇನ್ಯಾವ ಗೀತೆನೋ ಅಲ್ಲ. ಕೃಷ್ಣ ಅಂದ್ರೆ ಭಗವಂತ ಕೃಷ್ಣನೇ. ಆಮೇಲೆ ವಿಶೇಷಣ, ಇವನು ರಾವೋ ಕೃಷ್ಣ ರಾವ್ ಅಂತನೋ ಏನೋ ಎಲ್ಲ ವಿಶೇಷಣ ಆಮೇಲೆ ಸೇರ್ಕೊಡುತ್ತೆ. ಕೃಷ್ಣ ಅಂದ್ಕೊಳ್ಳೆ ಅದು ದೇವರು ಅಂತ ನೆನಪಾಗುತ್ತೆ. ಹಾಗೆ ಗೀತೆ ಅಂದ್ರೆ ಭಗವದ್ಗೀತೆ, ಸೂತ್ರ ಅಂದ್ರೆ ಬ್ರಹ್ಮಸೂತ್ರ. ಹೀಗೆ ಕೆಲವು ಶಬ್ದಗಳಿಗೆ ಜೋಡಿಸ್ಬೇಕು ಅಂತಿಲ್ಲ, ಕೆಲವೊಂದನ್ನ ಅದ್ ಹಾಗೆ ಅರ್ಥ ಆಗತ್ತೆ. ಆ ತರ ಇಲ್ಲಿ ಗೀತೆಯಲ್ಲಿ ಬಂದಿದೆ ಈ ಮಾತು ಅನ್ನೋದನ್ನು ನೆನಪಿಸ್ಕೊಡ್ತಾರೆ. ಸರಿ, ಇದಾದ್ಮೇಲೆ ವೇದದ ಮಾತುಗಳ ವಿರೋಧ ಅಂದ್ರೆ ಎಲ್ಲಿದೆ? ಒಂದ್ ವೇದದ ಮಾತನ್ನು ಕೊಡ್ತಾರೆ. ಕುರುವನ್ ನೇವೇಹ ಕರ್ಮಾಣಿ, ಇದು ಪರಿಮಳ ಟಿಪ್ಪಣಿ ಇದೆ. ಜಿಜಿ ವಿಷಯ ಶತಗಂ ಸಮಾಹ ಏವಂ ತ್ವಯಿ ನಾಣ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಇತ್ಯಾದಿ ಶ್ರುತ್ಯ ಅಂತ ಹೇಳಿದ್ದಾರೆ. ನೀವು ಬದುಕಿದ್ದಾಗ ಎಷ್ಟು ವರ್ಷ ಬದುಕ್ತೀರೋ ಕರ್ಮಗಳನ್ನ ಮಾಡ್ತಾನೆ 100 ವರ್ಷವನ್ನ ಕಳಿಬೇಕು. ಶತಗಂ ಸಮಾಹ, ಅದು 100 ವರ್ಷ ಅಂದ್ರೆ 100 ವರ್ಷ. ಏನೇನು ವರ್ಷಗಳನ್ನ, ಆಯುಷ್ಯವನ್ನ ಹೊಂದಿದಾನೊಬ್ಬ ಜೀವಿ, ಇಹ ಕುರುವನ್ನೇವ ಕರ್ಮಾಣಿ ಜಿಜಿ ವಿಷಯ. ಅವನು ಬದುಕಬೇಕು ಅಂತ ಆದ್ರೆ ಕರ್ಮವನ್ನ ಬಿಟ್ಟು ಅವ್ನು ಬದುಕ್ಲಿಕ್ಕೆ ಆಗಲ್ಲ. ಏನೋ ಒಂದ್ ಕರ್ಮ ಮಾಡ್ತಾ ಮಾಡ್ತಾನೆ ಬದುಕ್ಬೇಕು. ಕರ್ಮವನ್ನ ಮಾಡ್ತಾ ಮಾಡ್ತಾ ಬದುಕ್ತಾನೆ ಅಂದ್ರೆ ಯಾವಾಗ ಸದ್ಗತಿ? ಕರ್ಮ ಸಮರ್ಪಣೆ. ನಮಗೆ ದೇವರೇ ಈ ಕರ್ಮಗಳನ್ನ ಮಾಡಿಸ್ತಾ ಇರೋದು, ನಮಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋ ಸದ್ಬುದ್ಧಿಯಿಂದ ಮಾಡ್ತಾ ಇದ್ರೆ ನಮಗೆ ಕರ್ಮ ಬಂಧಕ ಆಗಲ್ಲ. ಈಗ ನಮ್ ಕೈಲೇ ಕೀ ಇದೆ ಕರ್ಮ, ಆ ಕೀ ಇಂದಾನೆ ಓಪನ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಆದ್ರೆ ಆ ಕೀಯನ್ನು ನಾವು ಹೇಗ್ ಬಳಸ್ಕೊಳ್ಬೇಕು ಅದು ಮುಖ್ಯ. ಭಗವಂತ ನಮಗೆ ಕರ್ಮಾಚರಣೆ ಮಾಡುವಂತ ಯೋಗ್ಯತೆ ಕೊಟ್ಬಿಟ್ಟಿದ್ದಾರೆ. ನಾವು ಕರ್ಮ ಮಾಡ್ತಾ ಇರ್ತೀವಿ, ನಾವು ಮಾಡಿದ ಕರ್ಮ ನಮಗೆ ತೊಂದರೆ ಕೊಡ್ಬಾರ್ದು ಅಷ್ಟೇ. ನಾವು ಮಾಡೋ ಕೆಲಸ ನಮ್ಗೆ ಎಂದಿಗೂ ತೊಂದರೆ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಆ ಕರ್ಮ ದೇವ್ರು ಮಾಡ್ಸಿತ್ತು,
ದೇವ್ರ ಪ್ರೇರಣೆಯಿಂದ ನಾನು ಹೀಗ್ ಮಾಡಿದೆ, ಹಾಗಂತ ಕೆಟ್ಟ ಕರ್ಮ ಮಾಡಿ ಎಲ್ಲ ದೇವ್ರ ಪ್ರೇರಣೆ ಅದಕ್ಕೆ ಮಾಡಿದೆ ಅಂತ ಹೇಳಿದ್ರೆ ಅದು ತಪ್ಪು. ಯಾವುದೇ ಕರ್ಮ ಅದು ಭಗವಂತ ಮಾಡಿಸ್ತಾನೆ, ಕೆಟ್ಟ ಕರ್ಮನೂ ಭಗವಂತ ಮಾಡಿಸಿದ್ದಾನೆ ಅಂತ ಇಟ್ಕೊಳ್ಳಿ. ಆದ್ರೆ ನಮ್ಮ ಪ್ರಾರಬ್ಧ ಕರ್ಮ ಅನುಗುಣವಾಗಿ ಏನೋ ಒಂದು ಅನುಗುಣವಾಗಿ ಅಂತ ಕೆಟ್ಟ ಕರ್ಮನೂ ಆಗೋಗಿದೆ. ಅಂದ್ರೆ ಇಲ್ಲಿ ಕರ್ಮ ಕರ್ಮ ಅನ್ನೋ ಶಬ್ದವನ್ನ ಕೆಲವು ಸಲಿ ಅಪಾರ್ಥ ಮಾಡ್ಕೊಳ್ಳೋದಿದೆ. ಕರ್ಮ ಅಂದ್ರೆ ನಿಜವಾಗಿ ಏನು, ನಾವು ಮಾಡೋ ಕೆಲಸಕ್ಕೆ ಕರ್ಮ ಅಂತ ಕರೀತಾರೋ ಅಥವಾ ಕೆಲಸದಿಂದ ಉಂಟಾಗೋ ಪುಣ್ಯ ಪಾಪಗಳಿಗೆ ಕರ್ಮ ಅಂತ ಕರೀತಾರ, ಅಂದ್ರೆ ಎರಡಲ್ಲೂ ಇದೆ. ಕರ್ಮ ಶಬ್ದವನ್ನ ಬಳಸೋದು ಎರಡೂ ಕಡೆ ಇದೆ. ಪುಣ್ಯವನ್ನ ತಂದುಕೊಡೋ ಕೆಲಸಕ್ಕೂ ಕರ್ಮ ಅಂತಾರೆ, ಪುಣ್ಯಕ್ಕೂ ಕರ್ಮ ಅಂತ ಕರೀತಾರೆ. ಪುಣ್ಯ ಕರ್ಮ, ಪಾಪವೇ ಒಂದು ಕರ್ಮ ಅಂತ. ವಸ್ತುತಃ ಕರ್ಮ ಅಂದ್ರೆ ಪುಣ್ಯ ತಂದುಕೊಡೋ ಕರ್ಮ, ಪಾಪ ತಂದುಕೊಡುವಂತಹ ಕರ್ಮ. ಪ್ರಾರಬ್ಧ ಕರ್ಮ ಅಂದ್ರೆ ಪ್ರಾರಬ್ಧ ಈಗಾಗಲೇ ಅನುಭವಿಸ್ಲಿಕ್ಕೆ ಆರಂಭ ಮಾಡಿದ ಕರ್ಮ. ಅಂದ್ರೆ ಅಲ್ಲಿ ಪಾಪ ಕರ್ಮ ಮತ್ತೆ ಪುಣ್ಯ ಕರ್ಮ ಅಂದ್ರೆ ಕರ್ಮಗಳನ್ನೇ ಪಾಪ ಮತ್ತೆ ಪುಣ್ಯ ಅಂತ ಕರೆದ ಹಾಗೆ. ಕೆಲವು ಸರಿ ಆ ಶಬ್ದಗಳನ್ನ ಬಳಸಿ ಬಳಸಿ ಏನಾಗುತ್ತೆ, ಇದೇ ಅರ್ಥನ ಈ ಶಬ್ದಕ್ಕೆ ಇಲ್ಲ ಅಂತ ಡೌಟ್ ಶುರುವಾಗುತ್ತೆ. ಅದು ಬರಬಾರದು ಅಂತ ಅದನ್ನ ಹೇಳಿದೆ. ಸರಿ, ಇನ್ ಮುಂದೆ ವೇದ ವಾಕ್ಯಗಳಲ್ಲಿ ಇದೊಂದು ಕೊಟ್ಟು ನಕರ್ಮ ಲಿಪ್ಯತೆ ನಗೆ. ಈಗ ನೀನು ಕರ್ಮಗಳನ್ನ ಮಾಡ್ತಾ ಇದ್ರೆ ಸತ್ಕರ್ಮಗಳನ್ನ, ಆಗ ನಿನಗೆ ಕರ್ಮ ತೊಂದರೆ ಕೊಡಲ್ಲ. ಸತ್ಕರ್ಮವನ್ನ ಬಿಟ್ಟುವ ನಾವು, ಆಗ ನಮಗೆ ಕರ್ಮ ತೊಂದರೆ ಕೊಟ್ಟೆ ಕೊಡುತ್ತೆ. ಹಾಗಾಗಿ ಸತ್ಕರ್ಮಗಳು ನಿರಂತರವಾಗಿ ಮಾಡ್ತಾ ಇರ್ಬೇಕು. ದೇವರ ನಾಮಸ್ಮರಣೆ ಎಷ್ಟು ಸಾಧ್ಯನೋ ಆಗಾಗ ಮಾಡ್ತಾನೆ ಇರ್ಬೇಕು. ಆ ಸತ್ಕರ್ಮದಿಂದ ನಾವು ಬದುಕಿರೋಷ್ಟು ವರ್ಷಗಳ ಕಾಲ ನಾವು ಬೇರೆ ಏನೇ ಕರ್ಮ ಮಾಡಿದ್ರು ಅದು ನಮ್ಗೆ ತೊಂದರೆ ಕೊಡಲ್ಲ ಅಂತ ಇದು ವೇದ ವಾಕ್ಯದ ಅರ್ಥ. ಇನ್ನು ಸ್ಮೃತಿ ಅಂದ್ರೆ ಭಗವದ್ಗೀತೆಯ ಮಾತನ್ನೇ ಮುಂದೆ ಉಲ್ಲೇಖ ಮಾಡ್ತಾರೆ. ಅದು ಗೀತಾ ಸ್ಮೃತಿ ಅಂತ ಕರಿತೀವಿ. ಅದು ವೇದ ಅಲ್ಲ, ವೇದ ಮೂಲವಾಗಿ ಇಟ್ಕೊಂಡಿದೆ ನಿಜ. ಭಗವದ್ಗೀತೆಯಲ್ಲಿ ಬಂದಿರೋ ವಿಷಯ ವೇದದಲ್ಲಿ ಬಂದಿದೆ, ಇಲ್ಲ ಅಂತಿಲ್ಲ. ಆದ್ರೆ ಭಗವದ್ಗೀತೆಯನ್ನ ಕೃಷ್ಣ ಹೇಳಿದ್ದು ವೇದ ನೋಡ್ಕೊಂಡು ಹೇಳಿಲ್ಲ, ತಾನ್ ಸ್ವಯಂ ಹೇಳ್ದ, ತಾನ್ ಸರ್ವಜ್ಞ. ಅದೊಂದನ್ನು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಇದು ಮುಂದೆ ಶಾಸ್ತ್ರದಲ್ಲೂ ಅನೇಕ ಕಡೆ ಉಲ್ಲೇಖ ಮಾಡ್ತಾರೆ. ಏನಂದ್ರೆ ಎಲ್ಲಾ ಗ್ರಂಥ, ನಾವೀಗ ಒಂದು ಗ್ರಂಥ ಓದ್ತೀವಿ ಅಂದ್ರೆ ಇದಕ್ಕೆ ಏನೋ ಮೂಲ ವೇದ ಆಗಿರ್ಬೇಕು, ಅದ್ ವೇದದಲ್ಲಿ ಬಂದಿರ್ಬೇಕು. ನಾವೊಂದು ವಿಷಯ ಓದ್ತೀವಿ, ಮಹಾಭಾರತದಲ್ಲಿ ಬಂದಿರ್ಬೇಕು. ನಾವು ಜಗತ್ನಲ್ಲಿ ಏನನ್ನ ನೋಡ್ತಾ ಇದೀವಿ ಇದು ಎಲ್ಲೋ ಒಂದ್ ಕಡೆ ಶಾಸ್ತ್ರದಲ್ಲಿ ಇದ್ದೇ ಇದೆ. ವೇದದಲ್ಲಿ ಮಹಾಭಾರತದಲ್ಲಿ ಇಲ್ದೇ ಇರೋ ವಿಷಯ ಒಂದ್ ಕಡೆ ಇದೆ ಅನ್ನೋದು ಸುಳ್ಳು. ಇದಂತೂ ಸಿದ್ಧಾಂತ ಶಾಸ್ತ್ರದಲ್ಲಿ. ಹಾಗಾದ್ರೆ ಭಗವದ್ಗೀತೆಯಲ್ಲಿ ಬಂದಿರೋ ವಿಷಯನೂ ವೇದದಲ್ಲಿ ಬಂದಿದೆ, ಮಹಾಭಾರತದಲ್ಲಿ ಬಂದಿರೋದಂತೂ ವೇದಲ್ಲೂ ಇದೆ. ಈ ಎಲ್ಲಕ್ಕೂ ವೇದವೇ ಮೂಲ ಅಂದ್ರೆ ದೇವರು ವೇದ ನೋಡ್ಕೊಂಡು ಬರದ್ನಾ? ಅಲ್ಲ. ದೇವರು ವೇದವನ್ನು ನೋಡ್ಕೊಂಡು ಭಗವದ್ಗೀತೆಯನ್ನ ವೇದವ್ಯಾಸ ರೂಪದಿಂದಲೂ ಬರೆದಿಲ್ಲ, ಕೃಷ್ಣ ರೂಪದಿಂದ ಉಪದೇಶನೂ ಕೊಟ್ಟಿಲ್ಲ. ಸ್ವಯಂ ತನ್ನ ಅದ್ಭುತವಾದ ಜ್ಞಾನ ಸಾಮರ್ಥ್ಯದಿಂದ ತಾನು ಹೇಳಿದರು. ಹಾಗಾದ್ರೆ ವೇದ ಮೂಲ ಅಂತ ಭಗವದ್ಗೀತೆಯನ್ನು ಗೀತಾ ಸ್ಮೃತಿ ಅಂತ ಕರೀತಾರೆ. ಅದೊಂದು ಸ್ಮೃತಿ ಗ್ರಂಥ. ಮನುಸ್ಮೃತಿ ಹೇಗೆ ಕರಿತೀವಲ್ಲ ಹಾಗೆ ಭಗವದ್ಗೀತಾ ಅನ್ನೋದು ಒಂದು ಸ್ಮೃತಿ ಗ್ರಂಥ. ಕೃಷ್ಣ ಗೀತಾ ಅದು ಕೃಷ್ಣ ಹೇಳಿದ ಒಂದು ಗ್ರಂಥ, ಸ್ಮೃತಿ ಗ್ರಂಥ. ಆ ಸ್ಮೃತಿ ಗ್ರಂಥದಲ್ಲಿ ಒಂದು ಮಾತು ಬಂದಿದೆ. ಏನಂತ ಅದನ್ನ ಟಿಪ್ಪಣಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಪರಿಮಳದಲ್ಲಿ. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಚ್ಯಂತೆ ತೇಪಿ ಕರ್ಮಭಿಹಿ. ಇವರುಗಳಿಗೂ ಮೋಕ್ಷ ಸಿಗತ್ತೆ ಕರ್ಮದಿಂದ, ಇವರು ಕರ್ಮಗಳಿಂದ ಪಾರಾಗಬಹುದು. ಯಾರು? ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ. ಯಾವ ಮನುಷ್ಯರು ನನ್ನ ಈ ಸಿದ್ಧಾಂತ ಏನಿದೆ, ನಿಷ್ಕಾಮ ಕರ್ಮ ಸಿದ್ಧಾಂತ, ಮತ್ತೆ ಸ್ವಸ್ವ ವರ್ಣ ಆಶ್ರಮ ವಿಹಿತವಾದ ಅನುಷ್ಠಾನ, ತನ್ನ ವರ್ಣ ತನ್ನ ಆಶ್ರಮ ಏನಿದೆ ಅಂತ ಆಶ್ರಮಕ್ಕೆ ಅವ್ನ ಬ್ರಹ್ಮಚಾರಿನ ಅವನು ಏನ್ ಬೇಕೋ ಅಂತ ವರ್ಣಕ್ಕನುಗುಣವಾದ ಕೆಲಸ. ಅವ್ನ್ ಬ್ರಾಹ್ಮಣನ ಆಶ್ರಮಕ್ಕೆ ತಕ್ಕ ಹಾಗೆ, ಬ್ರಹ್ಮಚಾರಿ ಆಶ್ರಮಕ್ಕೆ ತಕ್ಕ ಹಾಗೆ, ಬ್ರಾಹ್ಮಣ ವರ್ಣಕ್ಕೆ ತಕ್ಕ ಹಾಗೆ, ಕ್ಷತ್ರಿಯನಿಗೆ ತಕ್ಕ ಹಾಗೆ, ವರ್ಣಕ್ಕೆ ತಕ್ಕ ಹಾಗೆ. ಈ ರೀತಿ ವರ್ಣಾಶ್ರಮಗಳ ವ್ಯವಸ್ಥೆ ಹೇಗಿದೆಯೋ ಅದಕ್ಕನುಗುಣವಾಗಿ ಯಾರು ಕರ್ಮಗಳನ್ನ ಭಗವಂತನ ಪೂಜೆ ಇದು ಅಂತ ಅನುಸಂಧಾನದಿಂದ ಮಾಡ್ತಾ ಇರ್ತಾರೋ ಅಂಥ ಮನುಷ್ಯರಿಗೆ ಕರ್ಮದಿಂದ ಮುಕ್ತಿ ಸಿಗತ್ತೆ. ಆದ್ರೆ ಶ್ರದ್ಧಾವಂತಹ ಅನಸೂಯಂತಹ, ಅಂದ್ರೆ ಅಸೂಯೆ ಇರಬಾರ್ದು, ಬೇರೆಯವ್ರ ಬಗ್ಗೆ ಹೊಟ್ಟೆ ಕಿಚ್ಚಿರ್ಬಾರ್ದು. ಇನ್ನೊಂದು ಶ್ರದ್ಧೆ ಇರ್ಬೇಕು, ಮಾಡೋ ಕೆಲಸದಲ್ಲಿ ಶ್ರದ್ಧೆ, ಅಸೂಯೆನೂ ಇರ್ಬಾರ್ದು. ಇವೆರಡು ಇಲ್ಲದೆ ಇದ್ರೆ ಅವನು ನನ್ನ ಮತವನ್ನ ಅನುಷ್ಠಾನ ಮಾಡ್ತಾ ಇದ್ದಾನೆ ಅಂತ ಆದ್ರೆ ಅಂಥವನಿಗೆ ಕರ್ಮದಿಂದ ಮುಕ್ತಿ ಖಂಡಿತ. ಕೃಷ್ಣ ಹೇಳಿದ. ಇಷ್ಟೆಲ್ಲ ಇದ್ದಾಗ ನಮ್ಗೇನ್ ಗೊತ್ತಾಯ್ತಂದ್ರೆ, ಒಬ್ಬ ವ್ಯಕ್ತಿ ತಾನು ಕರ್ಮ ಮಾಡ್ದೇನೆ ಇರ್ತೇನೆ ಅನ್ನೋದು ತಪ್ಪು. ಕರ್ಮ ಏನೋ ಒಂದು ಮಾಡ್ತಾ ಇರ್ತಾನೆ, ಕರ್ಮ ಮಾಡಿದ್ಮೇಲೆ ಅದಕ್ಕೊಂದು ಫಲಾನೂ ಕೂಡ ಸಿಗ್ಲೇಬೇಕು. ಅದು ಪಾಪನೋ ಪುಣ್ಯನೋ, ಅದೇನೂ ಸಿಗ್ದೇನೆ ಒಂದ್ ಕರ್ಮ ಮಾಡೋದು ಅನ್ನೋದು ಸುಳ್ಳು. ಅದರಿಂದ ನಿಮ್ಮ ಮಾತು ವೇದ ವಾಕ್ಯಕ್ಕಾಗ್ಲಿ ಸ್ಮೃತಿ ವಾಕ್ಯಕ್ಕಾಗ್ಲಿ ಸಮ್ಮತ ಅಲ್ಲ ಅಂತ ಹೇಳಿ ಅದನ್ನ ಖಂಡನೆ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆಗಳನ್ನ ಇಲ್ಲಿ ಪರಿಮಾಣದಲ್ಲಿ ಕೊಟ್ಟು, ಅಲ್ಲ
ಜ್ಞಾನಿಗಳ ಕಥೆ ಏನಾಗದೆ, ಸರಿ ನಮ್ ಕಥೆನೋ ಬಿಡಿ, ಜ್ಞಾನಿಗಳ ಕಥೆನೋ ಅವ್ರ ಜ್ಞಾನ ಸಾಮರ್ಥ್ಯದಿಂದ ಕಳ್ಕೊಂತಾರೆ, ಅವ್ರ ಬಗ್ಗೆ ನೀವು ಮಾತಾಡ್ಬೇಡಿ. ಅದ್ರ ಬಗ್ಗೆ ನಾವು ಮುಂದಿನ ಪಾದದಲ್ಲೂ ವಿಷಯ ಹೇಳ್ತೀವಿ. ಮುಂದಿನ ಪಾದ ಅಂದ್ರೆ ಈಗ 3ನೇ ಪಾದ ಆಗ್ತಾ ಇದೆ, 3ನೇ ಅಧ್ಯಾಯ 4ನೇ ಪಾದ ಅಂದ್ರೆ 3ನೇ ಅಧ್ಯಾಯದ ಕೊನೆ ಭಾಗ 4ನೇ ಪಾದದಲ್ಲಿ ಜ್ಞಾನ ಸಾಮರ್ಥ್ಯ ಹೇಳಲಿಕ್ಕೆ ಆ ಪಾದ ಬಂದಿದೆ. ಅಂದ್ರೆ ಒಬ್ಬ ವ್ಯಕ್ತಿ ಧ್ಯಾನದಿಂದ ಅಪರೋಕ್ಷ ಜ್ಞಾನ ಪಡಿತಾನಲ್ಲ, ದೇವರ ಅಪರೋಕ್ಷ ಜ್ಞಾನ ಆಗತ್ತಲ್ಲ, ಅದು ಪಡೆದ ಮೇಲೆ ಏನಾಗತ್ತೆ ಅಂತ, ಅದ್ರ ಶಕ್ತಿ ಏನು ಅಂತ ಸ್ವಾಪ್ತವೃಂದಾವನಾಖ್ಯಾನ ಪಾಠದಲ್ಲೂ ಬಂತು. ಇವತ್ತ ಆ ಲೈನ್ ಬಂತು, ಅಪರೋಕ್ಷ ಜ್ಞಾನ ಬರ್ಲಿಕ್ಕೆ ಪರೋಕ್ಷ ನಿಶ್ಚಯ ಬೇಕು. ಈಗ ಇದೆಲ್ಲ ಪರೋಕ್ಷ ನಿಶ್ಚಯ. ಈಗ ಸಾಧನಗಳ ಬಗ್ಗೆ ಕೇಳ್ತಾ ಇದೀವಿ, ಏನಂತ, ಆ ಭಗವಂತನ ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು ಅಂದ್ರೆ ಕರ್ಮವನ್ನ ಕಳ್ಕೊಳ್ಬೇಕು, ಕರ್ಮವನ್ನ ಕಳ್ಕೊಂಡ ಮೇಲೆ ಭಗವಂತನ ಜ್ಞಾನ ಸಂಪಾದನೆ ಆಗತ್ತೆ, ಪರೋಕ್ಷ. ಅಪರೋಕ್ಷ ನಿಶ್ಚಯ ಆದ್ಮೇಲೆ ಅಪರೋಕ್ಷ ಜ್ಞಾನ ಆಗ್ಬೇಕು. ಏನ್ ಅಪರೋಕ್ಷ ಜ್ಞಾನ ಪಡೆದು ಏನ್ ಮಾಡ್ತೀರಿ, ಅದ್ರ ಶಕ್ತಿ ಏನು ಅಂತ ಮುಂದಿನ ಪಾದದಲ್ಲಿ ಗೊತ್ತಾಗತ್ತೆ ನಮ್ಗೆ, ಅಲ್ಲಿವರೆಗೂ ಗೊತ್ತಾಗಲ್ಲ. ಇದು ಧ್ಯಾನ ಪಾದ, ಇದು ಉಪಾಸನಾ ಪಾದ. ವೈರಾಗ್ಯ, ಭಕ್ತಿ, ಉಪಾಸನಾ ಬಂದಿದೀವಿ. ಉಪಾಸನಾ ಪಾದದಲ್ಲಿ ಇನ್ನೂ ಇದೀವಿ. ಆ ಜ್ಞಾನ ಸಾಮರ್ಥ್ಯ ಜ್ಞಾನಿಗಳಿಗೆ ಹೇಗಿರತ್ತೆ ಅನ್ನೋದನ್ನ ಮುಂದೆ ನಾವು ತೋರಿಸ್ತೀವಿ ಅಂತ ಹೇಳಿ ಇಲ್ಲಿವರೆಗೆ ಸುಧಾದಲ್ಲಿ ಮತಕ್ಕೆ ದೋಷ ಕೊಡ್ತಾನೆ ಇದ್ದಾರೆ. ಅವ್ನು ಯಾಕಾದ್ರೂ ಹೇಳ್ಬಿಟ್ನೋ, ಅವ್ನು ಒಂದೇ ಮಾತು ಹೇಳಿದ್ದು, ನಾನ್ ಎಲ್ಲಾ ಕರ್ಮಗಳನ್ನ ಅನುಭವಿಸೇ ತೀರಿಸ್ಕೊಡೋದು, ಹಾಗೆ ಹೋಗೋದು ಅಂತ. ಅದ್ ಯಾಕೆ ಹೇಳಿದ್ನೋ, ಸರಿಯಾಗಿ ದೋಷಗಳನ್ನ ಇನ್ನು ಕೊಡ್ತಾ ಇದ್ದಾರೆ. ಇನ್ನೂ ಅನೇಕ ದೋಷಗಳಿದೆ. ಟಿಪ್ಪಣಿಯ ಸ್ವರಸ ವಿವರಣೆಗಳು ಇದೆ, ಇದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳಿ ಭಾರತೀಯರ ಮುಖ್ಯ ಪ್ರಾಣ ಶ್ರೀ ಗೋಪಾಲಕೃಷ್ಣನಿಗೆ ಹರಿಯೇ ನಮಃ. ನಮಸ್ಕಾರ. ಶ್ರೀ ಕೃಷ್ಣ. ನಮಸ್ಕಾರ ಗುರುಗಳೇ. ನಮಸ್ಕಾರ.